ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅಧ್ಯಾಯ 3 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ನೋಡ್ರಿ. ಇಲ್ಲಿ ಆಲ್ರೆಡಿ ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ 2 ಚಾಪ್ಟರ್ ಆಗ್ಯದ. ಈಗ 3ನೇ ಚಾಪ್ಟರ್ ನೋಡ್ರಿ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಹೌದಾ? ಇದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ನೋಡ್ರಿ, ಈಗ ಮುಂದಿಂದ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಫಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ನೋಡ್ರಿ. ಫಸ್ಟ್ ಒಂದೇದು ನೋಡ್ರಿ, ಈ ಕೆಳಗಿನವುಗಳಿಗೆ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ? ನೀರು, ಗಾಜು, ಪ್ಲಾಸ್ಟಿಕ್, ಜೇಡಿಮಣ್ಣು. ಅಂದರೆ ಅರ್ಥ ಏನಪ್ಪ ಅಂತಂದರೆ ಗಾಜನ್ನು ತಯಾರು ಮಾಡಬೇಕಾದ್ರೆ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಅಂತ ಕೇಳ್ಯಾರ. ಬಳಸುವುದಿಲ್ಲ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಬಳಸುವುದಿಲ್ಲ ಅಂತಂದ ಬಳಕೆ ಯಾವುದು ಉಪಯೋಗ ಮಾಡಲ್ಲ ಅಂತ ಅರ್ಥ. ಹೌದಾ? ನೀರು, ಗಾಜು, ಪ್ಲಾಸ್ಟಿಕ್, ಜೇಡಿಮಣ್ಣು. ಹೌದಾ? ಮಸೂರವನ್ನು ತಯಾರು ಮಾಡಬೇಕಾದ್ರೆ ಗಾಜು ಬಳಸಂಗಿಲ್ಲ, ಪ್ಲಾಸ್ಟಿಕ್ ಬಳಸಂಗಿಲ್ಲ, ಏನು ಜೇಡಿಮಣ್ಣು ಬಳಸಂಗಿಲ್ಲ, ಏನು ನೀರು ಬಳಸಂಗಿಲ್ಲ ಅಂತಂದು ಕೇಳ್ಯಾರ. ಹೌದಾ? 4ರಲ್ಲಿ ಯಾವುದು ಬಳಸಂಗಿಲ್ಲ ಅಂತಂದರೆ ಪ್ಲಾಸ್ಟಿಕ್ ಬಳಸಂಗಿಲ್ಲ. ಹೌದಾ? 4ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ ನೋಡ್ರಿ. ನಿಮ್ನ ದರ್ಪಣದ ಉಂಟಾದ ಪ್ರತಿಬಿಂಬವು ಮಿಥ್ಯ, ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿದೆ. ಹಾಗಾದರೆ ವಸ್ತುವಿನ ಸ್ಥಾನ. ನಿಮ್ನ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ಕೇಳ್ಯಾರ, ಅದು ಮಿಥ್ಯ, ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿರ್ಬೇಕು. ಹಾಗಾದ್ರೆ ವಸ್ತುವಿನ ಸ್ಥಾನ ಎಲ್ಲಿಟ್ಟಿರೋದು ಹಂಗೆ ಬೀಳ್ತದ. ಮಿಥ್ಯ ಮತ್ತು ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿ ಬೀಳ್ತದೆ ಅಂತ ಕೇಳ್ಯಾರ. ಹೌದಾ? ಹಾಗಾದರೆ ವಸ್ತು ಎಲ್ಲಿಡಬೇಕು ಅಂತಂದರೆ ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರಗಳ ನಡುವೆ, ವಕ್ರತಾ ಕೇಂದ್ರದಲ್ಲಿ, ವಕ್ರತಾ ಕೇಂದ್ರದಿಂದ ದೂರದಲ್ಲಿ, ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ಆಪ್ಷನ್ ಯಾವುದಪ್ಪ ಅಂತಂದರೆ ನೋಡ್ರಿ, ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ ಇದ್ದಾಗ ಬೀಳ್ತದೆ. ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ಡಿ ಆಪ್ಷನ್ ಕರೆಕ್ಟ್. ಅದು ವಸ್ತು ಅಲ್ಲಿಟ್ಟಾಗ ಮಾತ್ರ ಏನಪ್ಪ ಅಂತಂದ್ರೆ ಮಿಥ್ಯ ಆಗಿರ್ತದೆ ಮತ್ತು ನೇರ ವಸ್ತುವಿಗಿಂತ ದೊಡ್ಡದಾಗಿ ಕಾಣಿಸ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಶ್ನೆ 3. ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಇದನ್ನು ಬಳಸುತ್ತಾರೆ. ಇಂಪಾರ್ಟೆಂಟ್ ನೋಡಿ, ಭಾಳ ಸಾರಿ ರಿಪೀಟೆಡ್ ಆಗಿ ಕ್ವಶನ್. ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಇದನ್ನು ಬಳಸುತ್ತಾರೆ. ಸಮತಲ, ನಿಮ್ನ, ಪೀನ, ಸಮತಲ ಅಥವಾ ಪೀನ. ಹೌದಾ? ಯಾವ್ದು ಬಳಸ್ತಾರಪ್ಪ ಅಂದರೆ ಒಂದು ಬಳಸ್ತಾರೆ. ಯಾವುದಪ್ಪ ಅಂದರೆ ಪೀನ ದರ್ಪಣ ಅಂತ ಹೇಳಿ. ಹೌದಾ? ಪೀನ ಬಳಸ್ತಾರೆ. ಹಿಂದಿಂದು ಹೆಚ್ಚಿನ ಏರಿಯಾ ಕಾಣಿಸ್ಬೇಕಾಯ್ತು, ಹಿಂದೆ ಬರ್ತಕ್ಕಂಥ ವಾಹನಗಳನ್ನು ನಾವು ನೋಡ್ಬೇಕಾಯ್ತಪ್ಪ ಅಂದರೆ ಹಿಂದೆ ಸಾಲಾಗಿ ನಿಂತಿರ್ತಾವೆ. ಹೌದಾ? ಎಲ್ಲಿ ತನಕ ನೋಡ್ಬೋದು ನಾವು. ಅದು ಒಂದು ಸ್ಮಾಲ್ ಕನ್ನಡಿ ಒಳಗೆ ಅದಷ್ಟೆಲ್ಲ ಏರಿಯಾ ಕವರ್ ಮಾಡ್ತದೆ. ಅದು ಯಾವುದಪ್ಪ ಅಂದರೆ ಪೀನ ದರ್ಪಣ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಹೀಗೆನ್ನುತ್ತಾರೆ. ಬೆಳಕೇನಪ್ಪ ಅಂದರೆ ಬಡದಕ್ಕೆ ಮತ್ತು ವಾಪಸ್ ಬರೋದಕ್ಕೆ ಏನಂತ ಕರೀತಾರೆ ಅಂದರೆ ವ್ಯತಿಕರಣ ಅಂತಾರೆ, ಪ್ರತಿಫಲನ ಅಂತಾರೆ, ಏನು ವಕ್ರೀಭವನ ಅಂತಾರೆ. ಯಾವುದೂ ಅಲ್ಲ. ಬಡದು ಬರ್ತದಂದರೆ ಅದು ಪ್ರತಿಫಲನ. ನೆನಪಿಲ್ರಿ, ಏನಪ್ಪ ಅಂದರೆ ಪ್ರತಿಫಲನ. ಬ ಆಪ್ಷನ್ ಪ್ರತಿಫಲನ ಅಂತೀವಿ, ಬಡದು ಬರೋದು. 5ನೇ ಪ್ರಶ್ನೆ. ಮಸೂರದ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಹೀಗೆ ಎನ್ನುತ್ತಾರೆ. ಸಾಮರ್ಥ್ಯ, ಬಲ, ವರ್ಧನೆ, ವಿಭಜನೆ. ಮಸೂರದ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಸಾಮರ್ಥ್ಯ ಅಂತ ಕರೀತಾರೆ. ಹೌದಾ? ಇಷ್ಟು ಆಪ್ಷನ್ಗಳು 5 ಇಂಪಾರ್ಟೆಂಟ್ ಇರ್ತಕ್ಕಂಥವು. ನೆಕ್ಸ್ಟ್ ನೋಡ್ರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಅದು ಯಾವ ಟೈಪ್ ಇರ್ತಾವೆ ಅಂತಂದರೆ ಇಲ್ಲಿ ನೋಡ್ರಿ, 1 ಅಂಕದ ಪ್ರಶ್ನೆಗಳು. ಬೆಳಕಿನ ಪ್ರತಿಫಲನ ಎಂದರೇನು? ಪ್ರಶ್ನೆ 1 ನೋಡ್ರಿ, ಬೆಳಕಿನ ಪ್ರತಿಫಲನ ಎಂದರೇನು ಅಂತಂದರೆ ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಪ್ರತಿಫಲನ ಎನ್ನುತ್ತಾರೆ. ಹೌದಾ? ಬೆಳಕು ನಯವಾದ ಮೇಲ್ಮೈ ಯಾವುದಿರ್ತದೆ, ಸ್ಮೂತಾಗಿರ್ತಕ್ಕಂಥ ಸರ್ಫೇಸ್ಗೆ ಮಾತ್ರ ನೋಡ್ರಿ ಬಡದೆ ಅಪ್ಪಳಿಸಿ ಮತ್ತು ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಪ್ರತಿಫಲನ ಅಂತೀವಿ. ಹೌದಾ? ರಫ್ ಸರ್ಫೇಸ್ ಇತ್ತಂದ್ರೆ ಪ್ರತಿಫಲನ ಆಗೋದು ಕಡಿಮೆ. ಹೌದಾ? ಸ್ಮೂತ್ ಇದ್ದರೆ ಜಾಸ್ತಿ ಪ್ರತಿಫಲನ ಹೊಂದುತ್ತದೆ. ನಿಮ್ನ ದರ್ಪಣಗಳನ್ನು ಎಲ್ಲಿ ಬಳಸುತ್ತಾರೆ ಅಂತಂದ್ರೆ ಕೇಳ್ಯಾರ. ಉಪಯೋಗಗಳು ಎಲ್ಲಪ್ಪ ಅಂದರೆ ನಿಮ್ನ ದರ್ಪಣಗಳನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜ ಪಡೆಯಲು ಅಥವಾ ಕ್ಷೌರ ಅಂಗಡಿಗಳಲ್ಲಿ ದಂತವೈದ್ಯರು ಬಳಸುತ್ತಾರೆ. ಅಂಗಡಿಗಳಲ್ಲಿ. ಹೌದಾ? ಕ್ಷೌರ ಅಂಗಡಿಗಳಿಂದ ಕಟಿಂಗ್ ದುಕಾನುಗಳಲ್ಲಿ ಬಳಸ್ತಾರೆ. ದಂತ ವೈದ್ಯರು ಅಂದರೆ ಹಲ್ಲುಗಳನ್ನು ಚೆಕಪ್ ಮಾಡ್ತಾರಲ್ಲ, ಹಲ್ಲು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕಾಗತ್ತು ಒಸಡುಗಳು, ಅದಕ್ಕಾಗಿ ಏನಪ್ಪ ಅಂದರೆ ದಂತ ವೈದ್ಯರು ಯೂಸ್ ಮಾಡ್ತಾರೆ. ವಾಹನಗಳ ಮುಂಭಾಗದಲ್ಲಿ ಇರ್ತಕ್ಕಂಥ ಹೆಡ್ಲೈಟ್ ಏನಿರ್ತಾವೆ, ಲೈಟ್ಸ್ಗಳು, ಆ ಲೈಟ್ಗಳನ್ನೆಲ್ಲ ಇವುಗಳು ಯೂಸ್ ಮಾಡ್ತಾರೆ. ಮತ್ತು ತಪಾಸಣಾ ದೀಪಗಳು ಅಂತ ಬರ್ತಾವೆ ಬ್ಯಾಟ್ರಿ ಟಾರ್ಚ್ಗಳಲ್ಲಿ,
ಯಾವ ಒಟ್ಟು ಬ್ಯಾಟ್ರಿ ಲೈಟ್ ಏನೇನು ಹಾಕ್ತೀವಲ್ಲ ಅವೆಲ್ಲದಕ್ಕೆ ಏನಿರ್ತಂದರೆ ನಿಮ್ನ ದರ್ಪಣ ಇರ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಶ್ನೆ 3. ನೀರಿನಲ್ಲಿಟ್ಟ ನಾಣ್ಯವು ಮೇಲಕ್ಕೆದ್ದು ಬಂದಂತೆ ಭಾಸವಾಗಲು ಕಾರಣವೇನು? ಮ್ಯಾಕ ನೀರಾಗ ಹಾಕ್ರಿ ನೀವು ನಾಣ್ಯ ನೋಡ್ರಿ, ದೂರ ನಿಂತು ಕಿಸಿಂದ್ರೆ ಮ್ಯಾಲೆ ಇದ್ದಂಗೆ ಕಾಣಿಸ್ತದೆ. ಹೌದಾ? ಕೈ ಹಾಕಿ ನೋಡಿದ್ರೆ ಆಳ ಹೆಚ್ಚಿಗೆ ಇರ್ತದೆ. ಹೌದಾ? ಅದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನ. ಅದು ನೆನಪಿರಿ. ಬೆಳಕಿನಪ್ಪ ಅಂತಂದರೆ ಬೆಳಕಿನ ವಕ್ರೀಭವನದಿಂದ ನಮ್ಗೆ ಮ್ಯಾಲೆ ಬಂದಂಗೆ ಕಾಣಿಸ್ತದೆ. ಒಂದೇ ನಾಣ್ಯ ಅಂತ ಒಂದೇ ಅಲ್ಲ, ಯಾವುದನ್ನು ಕೂಡ ನೀರಿನಲ್ಲಿ ಬಿದ್ದಂಥ ವಸ್ತುಗಳು ಮೇಲಕ್ಕೆ ಬಂದಲ್ಲಿ ಕಾಣಬೇಕಾದ ಕಾರಣ ಏನಪ್ಪ ಅಂದರೆ ವಕ್ರೀಭವನ. ನೆನಪಿರಲಿ. ನೆಕ್ಸ್ಟ್, ವಕ್ರೀಭವನ ಸೂಚ್ಯಂಕ ಎಂದರೇನು? ನೀಡಿರುವ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುತ್ತಾರೆ. ವಕ್ರೀಭವನ ನೀಡಿರುವ ಎರಡು ಮಾಧ್ಯಮಗಳಿರ್ತಾವೆ, ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಅಂತ ಕರಿತೀವಿ ನಾವು. ಎರಡು ಮಾಧ್ಯಮಗಳ ದಿಕ್ಕಿನ ಬದಲಾವಣೆ, ಹೌದಾ? ದಿಕ್ಕು ಬದಲಾವಣೆ ಆಗ್ತಕ್ಕಂಥ ಒಂದು ಪ್ರಮಾಣವನ್ನು ವಕ್ರೀಭವನದ ಸೂಚ್ಯಂಕ ಅಂತೀವಿ. ಅಪ್ಪ ಅಂದರೆ ಎಲ್ಲ ಬೆಳಕು ಏನಾಗಂಗಿಲ್ಲ ಅಂದರೆ ಒಂದೇ ಸಮಾನಾಂತರಾಗಿ ಎಲ್ಲ ಭಾಗ ಹೋಗಂಗಿಲ್ಲ. ಹೌದಾ? ಒಂದು ಹೆಚ್ಚಾಗ್ತದೆ, ಒಂದು ಕಡಿಮೆ ಆಗ್ತದೆ. ಅಂಥ ಬಾಗ್ತಕ್ಕಂಥ ಒಂದು ಪ್ರಮಾಣವನ್ನೇನು ಕರಿತೀವಿ ಅಂದರೆ ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ ನೋಡ್ರಿ, ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅಂತಾರಾಷ್ಟ್ರೀಯ ಏಕಮಾನ ಮಸೂರದ ಯಾವುದಪ್ಪ ಅಂದರೆ ಡಯಾಪ್ಟರ್. ನೆನಪಿರಲಿ, ಇಂಪಾರ್ಟೆಂಟ್ ಅದು ನೋಡ್ರಿ. ಡಯಾಪ್ಟರ್ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಡಯಾಪ್ಟರ್. 2 ಅಂಕದ ಪ್ರಶ್ನೆಗಳು ನೋಡ್ರಿ, 2 ಅಂಕದ ಪ್ರಶ್ನೆಗಳು. ಅದರಲ್ಲಿ 1ನೇ ಪ್ರಶ್ನೆ ನೋಡ್ರಿ, ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕು ಬೇರೆ ಬೇರೆ ಸಾಂದ್ರತೆಗಳುಳ್ಳ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತೆರಳುವಾಗ ತನ್ನ ನೇರದಲ್ಲಿ ಬದಲಾವಣೆಯುಂಟು ಮಾಡಿಕೊಳ್ಳುತ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತಾರೆ. ಗೊತ್ತಾಯ್ತಾ? ಬೆಳಕಿನ ವಕ್ರೀಭವನ ಅಂದರೆ ಏನು? ಸಿಂಪಲ್, ಬೆಳಕು ಬೇರೆ ಬೇರೆ ಸಾಂದ್ರತೆಗಳುಳ್ಳ, ಬೆಳಕೇನಪ್ಪ ಅಂದರೆ ಬೇರೆ ಬೇರೆ ಸಾಂದ್ರತೆ ಅದ, ಒಂದೇ ಸೇಮ್ ಇಲ್ಲ. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗಾಗ ಮುಂದೆ ಅಥವಾ ತೆರಳುವಾಗ ತನ್ನ ನೇರದಲ್ಲಿ ಏನಾಗ್ತದೆ ಬದಲಾವಣೆಯುಂಟು ಮಾಡ್ಕೋತದೆ, ಬದಲಾವಣೆ ಆಗ್ತದೆ, ಸೇಮ್ ಇರೋಂಗಿಲ್ಲ. ಹೌದಾ? ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರಬೇಕಾಯ್ತಂದ್ರೆ ಬೆಳಕು ಏನು ಮಾಡ್ತದೆ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ಕೊಳ್ತದೆ. ಅಂಥದಕ್ಕೆ ಏನಂತ ಕರಿತೀವಿ ಅಂದರೆ ಇದು ಬೆಳಕಿನ ವಕ್ರೀಭವನ ಎನ್ನುತ್ತಾರೆ. ಪ್ರಶ್ನೆ 2, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳೇನು? ಸಮತಲ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳಾಗಿರುತ್ತವೆ. ಸಮತಲ ದರ್ಪಣದಲ್ಲಿ ಯಾವಾಗಲೂ ನೋಡ್ರೆ ಮಿಥ್ಯ ಆಗಿರ್ತದೆ ಮತ್ತು ನೇರ ಪ್ರತಿಬಿಂಬ ಆಗಿರ್ತದೆ. ಇದು 1ನೇ ಲಕ್ಷಣ. 2ನೇದಪ್ಪ ಅಂದರೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಸಮತಲ ಅಂದರೆ ನಾವು ನೋಡ್ತಕ್ಕಂಥ ಕನ್ನಡಿ ಒಳಗೆ ನಾವು ಎಷ್ಟಿದ್ದೀವಿ ಅಷ್ಟೇ ಕಾಣ್ತೀವಿ. ಹೌದಾ? ಇದಕ್ಕಿಂತ ಸಣ್ಣ ಕಾಣಂಗಿಲ್ಲ. ಹೌದಾ? ಅಥವಾ ಎತ್ತರ ಕಾಣಂಗಿಲ್ಲ. ಏಟಿದ್ದೀವಿ ಅಷ್ಟೇ ಕಾಣ್ತೀವಿ, ವಸ್ತುವಿನ ಗಾತ್ರದಷ್ಟು ಅಷ್ಟೇ ಇರ್ತೀವಿ ನಾವು. ಹೌದಾ? 3ನೇದು ನೋಡ್ರಿ, ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬವು ದರ್ಪಣದ ಹಿಂದೆ ಅಷ್ಟೇ ದೂರವಿರುತ್ತದೆ. 3ನೇ ಲಕ್ಷಣ ಏನಪ್ಪ ಅಂತಂದರೆ ನಾವು ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಾಗಿರ್ತೀವಲ್ಲ ಕನ್ನಡಿಯಿಂದ ಅಷ್ಟೇ ಅದರ ಪ್ರತಿಬಿಂಬನೂ ಕೂಡ ಕನ್ನಡಿಯಿಂದ ಅಷ್ಟೇ ದೂರ ಇರ್ತದೆ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ. 3ನೇ ಪ್ರಶ್ನೆ ನೋಡ್ರಿ, ಪತನ ಕಿರಣ, ಪತನ ಬಿಂದು, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳು ಒಂದೇ ಸಮತಲದಲ್ಲಿ ಇರುತ್ತವೆ. ನೋಡ್ರಿ, ಎಲ್ಲ ಕಿರಣಗಳು ಏನು ಮಾಡ್ತಾವೆ ಒಂದೇ ಸಮತಲದಲ್ಲಿ ಇರ್ತಾವೆ. 1ನೇದು. 2ನೇದೇನಪ್ಪ ಅಂದ್ರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು 2ನೇ ನಿಯಮ ಭಾಳ ಇಂಪಾರ್ಟೆಂಟ್ ನೋಡ್ರಿ, 2 ನಿಯಮಗಳು. ಬೆಳಕಿನ 4ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರೆಯಿರಿ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕಕ್ಕೆ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿರುತ್ತವೆ. ಇವು ಬೆಳಕಿನ ವಕ್ರೀಭವನದ ನಿಯಮಗಳು. ಇದು ಬೆಳಕಿನ ಪ್ರತಿಫಲನದ ನಿಯಮಗಳು. ಹೌದಾ? 2 ಭಾಳ ಇಂಪಾರ್ಟೆಂಟ್ ತಗೊಂಡ್ರಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಪಾಯಿಂಟ್ 2ನೇ ಪಾಯಿಂಟ್ ಅದು ನೋಡ್ರಿ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನಗಳ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ವಕ್ರೀಭವನ ಸೂಚ್ಯಂಕ sin I by sin R. ಇದು ಭಾಳ ನೋಡ್ರಿ ಇಂಪಾರ್ಟೆಂಟ್. ವಕ್ರೀಭವನದ ಸೂಚ್ಯಾಂಕ ಕಂಡಿಡ್ತಕ್ಕಂಥ ಫಾರ್ಮುಲಾ sin I by sin R ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 5ನೇ ಪ್ರಶ್ನೆ, ದರ್ಪಣದ ಸೂತ್ರ ವಿಸ್ತರಿಸಿರಿ ಅಂತ ಕೇಳ್ಯಾರ. ವಸ್ತುವಿನ ದೂರ, ಪ್ರತಿಬಿಂಬದ ದೂರ ಮತ್ತು ಆ ದರ್ಪಣದ ಸಂಗಮ ದೂರಗಳಿಗಿರುವ ಸಂಬಂಧವನ್ನು ಸೂಚಿಸುವ ಸೂತ್ರವೇ ದರ್ಪಣದ ಸೂತ್ರ. ಸೂತ್ರ ಭಾಳ ಇಂಪಾರ್ಟೆಂಟ್. 1/v + 1/u = 1/f ಫಾರ್ಮುಲಾ. ಇದು ದರ್ಪಣದ ಫಾರ್ಮುಲಾ ನೋಡ್ರಿ, ಸೂತ್ರ ಅಂತ ಕರಿತೀವಿ. 1/v + 1/u = 1/f. ನೆಕ್ಸ್ಟ್ 6ನೇ ಪ್ರಶ್ನೆ, ದರ್ಪಣವೊಂದರ ವರ್ಧನೆ ಎಂದರೇನು?
ಗೋಳಿಯ ದರ್ಪಣದಿಂದ ಉಂಟಾದ ವರ್ಧನೆಯು ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂದು ಸೂಚಿಸುತ್ತದೆ. ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತದಲ್ಲಿ ಸೂಚಿಸುತ್ತಾರೆ. ಹೌದಾ? ದರ್ಪಣ ಅಂದರೆ ವರ್ಧನೆ ಅಂತ ಎದಕ್ಕೆ ಕರಿತಾರೆ ಅಂದರೆ, ಗೋಳಿಯ ದರ್ಪಣದಿಂದ ಉಂಟಾದ ವರ್ಧನೆಯು ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಅಂದರೆ ಅದಕ್ಕಿಂತ ಎಷ್ಟು ದೊಡ್ಡದಾಗ್ಯದ ಅಂತ ಅರ್ಥ. ಇದನ್ನು ಏನು ಕರಿತೀವಿ ಅಂದರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತದಲ್ಲಿ ಸೂಚಿಸ್ತಾರೆ. ಇದು ಎಷ್ಟು ಹೆಚ್ಚಾಗ್ಯದ ಎಷ್ಟು ಕಡಿಮೆ ಆಗ್ಯದ ಅಂತಕ್ಕಂಥ ಅದಕ್ಕೆ ದರ್ಪಣದ ವರ್ಧನೆ ಅಂತ ಕರೀತಾರೆ. ನೇತ್ರಜ್ಞರು ಕೆಲವೊಮ್ಮೆ +2.0D ಎಂದು ಕೆಲವೊಮ್ಮೆ -2.5D ಎಂದು ಸೂಚಿಸಿರುತ್ತಾರೆ. ಹಾಗೆಂದರೇನು? ಕೆಲವು ಡಾಕ್ಟ್ರು ಏನಪ್ಪ ಅಂದರೆ ಕಣ್ಣಿನ ಡಾಕ್ಟ್ರು ಏನು ಮಾಡ್ತಾರಪ್ಪ ಅಂದರೆ +2.0D ಅಂತ ಹೇಳ್ತಾರೆ, -2.5D ಅದ ಅಂತ ಹೇಳ್ತಾರೆ. ಹಿಂಗಂದ್ರೆ ಏನೇನು ಸೂಚಿಸ್ತಾ ಅಂತಂದರೆ ಭಾಳ ಇಂಪಾರ್ಟೆಂಟ್ ನೋಡ್ರಿ, ರಿಪೀಟೆಡ್ ಕ್ವಶನ್ ಅದ ಇದು. ನಮ್ಮ ಕಣ್ಣುಗಳ ಸಾಮರ್ಥ್ಯವನ್ನು ವೈದ್ಯರು ಹೀಗೆ ಸೂಚಿಸುತ್ತಾರೆ: +2.0D ಎಂದರೆ ಇದು ಪಿನ ಮಸೂರವಾಗಿದೆ, ದೂರದೃಷ್ಟಿಯಿಂದ ಬಳಲುತ್ತಿದ್ದಾರೆ ಎಂದು ಅರ್ಥ ಇದು. ಹೌದಾ? -2.5D ಎಂದರೆ ಇದೇನಪ್ಪ ಅಂದರೆ ನಿಮ್ನ ಮಸೂರವಾಗಿದ್ದು, ಮೈನಸ್ ಇತ್ತು ಅಂತಂದರೆ ನಿಮ್ನ ಮಸೂರ, ಸಮೀಪದ ದೃಷ್ಟಿ ದೋಷದಿಂದ ಬಳಲುತ್ತಿದ್ದಾರೆ ಎಂದರ್ಥ ಇದು. ಹೌದಾ? ಮೈನಸ್ ಅಂದರೆ ಅದೇ ಸಮೀಪ ದೃಷ್ಟಿ ದೋಷದಿಂದ ಇರ್ತಾರೆ. ಪ್ಲಸ್ ಅಂತ ಬಂತಂದ್ರೆ ಏನು ಮಾಡ್ರಿ ಅಂದರೆ ಮಸೂರ, ಇದು ಯಾವುದಂದರೆ ಪಿನ ಮಸೂರ ಆಗಿರುತ್ತೆ. ಪ್ಲಸ್ ಇದ್ದರೆ ಇದು ದೂರದೃಷ್ಟಿಯಿಂದ ಬಳಲುತ್ತಿದ್ದಾರೆ, ಅವರಿಗೆ ದೂರದೃಷ್ಟಿಯಿಂದ ಬಳಲುತ್ತಿದ್ದಾರೆ ಅಂತ ಅರ್ಥ ಇದು. ಸಮೀಪದ ಅಂತಂದರೆ ಮೈನಸ್, ಪ್ಲಸ್ ಅಂದರೆ ದೂರ ಅಂತಂದಂಗೆ. ಇಷ್ಟು ನೆನ್ಪಿಟ್ಕೋರಿ, ಇದರ ಅರ್ಥನೂ ಭಾಳ ಸಾರಿ ಕೇಳ್ತಾರೆ. ಹೌದಾ? ಇಷ್ಟಾಗಿತ್ತು ಇವತ್ತಿನ ಕ್ಲಾಸು. ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅಧ್ಯಾಯ 4 ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ನೋಡೋಣ. ಇದು ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ 4ನೇ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ. ಹೌದಾ? ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಕೆ.